ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೀನಿ ನೋಡ್ರಿ. ನಾನು ಆರಾಮದೀನಿ ರೀ. ಬೆಳಗ್ಗೆನೇ ಇವಾಗ ಟೈಮ್ ಎಷ್ಟಾಗತ್ತಪ್ಪ ಅಂತ ಹೇಳಿದ್ರೆ 8:30 ಆಗೈತೆ ರೀ. ಇವಾಗ ಆಲ್ರೆಡಿ ನಮ್ದು ಅಡುಗೆದೆಲ್ಲ ಕೆಲಸ ಎಲ್ಲ ಮುಗೀತು ರೀ. ಇಲ್ಲಿ ಅನ್ನ ಮಾಡಕ್ಕೆ ಇಟ್ಟೀನಿ ರೀ ಇನ್ನು. ಆಮೇಲೆ ಇಲ್ಲಿ ಸಾರು ಮಾಡೀನಿ ರೀ. ಇಲ್ಲಿ ಚೌಳಿಕಾಯಿ ಪಲ್ಯ ಮಾಡೀನಿ ರೀ. ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟೆ ಹಣ್ಣು ಹೆಚ್ಚಿಟ್ಕೊಂಡೀನಿ ರೀ. ಅವಲಕ್ಕಿ ಮಾಡಿದ್ರಾತಂತೇಳಿ ಇಲ್ಲಿ ಶೇಂಗಾ ಅದಾವ್ರಿ. ಇವನ್ನ ಸ್ವಲ್ಪ ಬಿಸಿಲಿಗೆ ಹಾಕ್ಬೇಕ್ರಿ. ಇವಕ್ಕೆ ಹೆಂಗಾಗ್ಬಿಟ್ಟ ನೋಡ್ರಿ, ಮುಚ್ಚಿಟ್ಬಿಟ್ಟೀನಿ. ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಹಾಕಿರತ್ತ, ಬಿಸಿಲು ಬಿದ್ದ್ರ ಅಂತಂದು ಹೇಳಿ ಇವನ್ನ ತೆಗೆದಿಟ್ಟೀನಿ ರೀ. ಆಮೇಲೆ ಅವನ್ನ ಹಾಕ್ತೀನಿ ರೀ. ಆಮೇಲೆ ದೇವ್ರ ಮುಂದೆ ಎಲ್ಲ ದೀಪನ ಹಚ್ಚಿದ್ದಾತ್ರಿ. ತಮ್ಮನಂದು ಇವತ್ತು ಕೆಲಸ ಎಲ್ಲ ಜೋರು ನಡೆದತ್ರಿ. ಎಲ್ಲ ಕಸ ಹೊಡ್ಯಾಗತ್ತ ಹೊಡ್ರಕ್ಕೆ. ಹೌದವಾ, ನನ್ನ ಜೋಡಿನ ಹೇಳ್ತಾಳ್ರಿ ತಮ್ಮನ. ನನ್ನ ಜೋಡಿನ ಮಕ್ಕೊಂತಾಳ್ರಿ. ಆ ಕಸ್ಮರ್ಗೆ ತೊಗೊಂಡು ಹೊರಗೆ ಹೊಡಿಬೇಡ. ಅದು ಹೊರಗೈತೆ ತೊಗೊಂಡು ಹೊಡ್ಯದ, ಅದನ್ನು ತೊಗೊಂಡು ಹೊಡಿ, ಇದನ್ನು ಒಳಗೆ ಇಟ್ಬಿಡ. ಹಾಂ ಸನಿಯ ಹೇಳ ಮೇಲೆ. ಮಮ್ಮಿ, ನಾ ಕಸ ಹೊಡಿದೆ. ಅದು ಹೊರಗಿನ ಕಸಮರ್ಗಿ ಇರ್ತೈತಲ್ಲ, ಅದು ತಗೊಂಡು ನಾನು ಕಸ ಹೊಡಿದ ಅಲ್ಲ ಬಕೆಟಿಗೆ ಹಾಕಿ ನೋಡೋದು ಕಸ ಪೂರ. ಕಸ ಎಲ್ಲ ಬಕೆಟ್ಗೆ ಹಾಕಂದೆ. ವೆರಿ ಗುಡ್. ಮಮ್ಮಿ, ಇವತ್ತು ನಾಷ್ಟಕ್ಕೆ ಏನು ಮಾಡತ್ತಿ ಮಮ್ಮಿ? ಅವಲಕ್ಕಿ ಮಾಡಂತ. ಉಪ್ಪಿಟ್ಟು ಪಪ್ಪ ತಿನ್ನಂಗಿಲ್ಲ. ಆಮೇಲೆ ಮತ್ತು ಪಪ್ಪಗೊಂದು ನಮಗೊಂದು ಮಾಡೋಕ್ಕಾಗೋದಿಲ್ಲ. ಲಗು ನಾನು ಅಡುಗೆ ಎಲ್ಲ ಮಾಡಿಟ್ಟು ಕಾಟಿನೂಡ ಮಾಡ್ಕೋಬೇಕು. ಅದಕ್ಕೆ ಅವಲಕ್ಕಿ ಮಾಡಿದ್ರೆ ಎಲ್ಲ ತಿಂತೀವಿ. ಅದು 3 ಗಂಟೆ ಮಟ್ಟ. ಅದು 3 ಆಕತಿ ಬಿಡಿಯ. ಮತ್ತೆ ಮೊದಲ ತಡಿ ಮಮ್ಮಿ, ನಾನು ಹೌದು ತಮ್ಮ, ನಾವು ಹೊಡೆದೈತಿದೆ. ಹೊಡೆದೈತೆ. ತಡಿ ನಾನು ಸಾಫ್ ಮಾಡ್ತೇನೆ. ಮಸಾಲೆ ಡಬ್ಬಿ ಒಳಗೆ ಅದ್ರೊಳಗೆ ಹಾಕಿದ್ನ ನಾನು ನೋಡೇ ಇಲ್ಲ. ತೊಳೆದ್ರಾಗಂದ ಎಲ್ಲ ಪಟ ಪಟ ಅಂತ ಬಿದ್ದುಬಿಟ್ಟು ಅಷ್ಟು. ಇಲ್ಲ, ಅದು ಒಂದು ಸ್ವಲ್ಪ ಒಳಗೆ ಅದು ಎಲ್ಲ ಮುರಿದಿತ್ತು. ಹೌದು, ಹೆಂಗೆ ಸಿಳಿತ ನೋಡಿ, ಸಿಳಿಬಿಟ್ಟದು. ಈಗ ನೋಡ್ರಿ ಫ್ರೆಂಡ್ಸ್, ಅವಲಕ್ಕಿ ಪಲ್ಯ ಅಂತ ರೆಡಿ ಆತ್ರಿ. ಈಗ ನಮ್ಮ ಮನೆಯವರು ಅದೆಲ್ಲ ಮಕ್ಕ ತೊಗೊಳ್ರಿ. ಆಮೇಲೆ ಕಲಿಸ್ತೀನಿ ರೀ. ಯಾಕಂದ್ರೆ ಫಸ್ಟೇ ಕಲಿಸಿಟ್ಬಿಟ್ಟು ಆರಿದಂದ್ರೆ ಚಲೋ ಆಗಂಗಿಲ್ಲ ರೀ ಅವಲಕ್ಕಿ. ಹಾಗಾಗಿ ಅದಕ್ಕೆ ಇದನ್ನು ಫಸ್ಟ್ ರೆಡಿ ಮಾಡಿ ಇಟ್ಟಿನಿ ರೀ ಪಲ್ಯ. ಅವ್ರು ಬಂದಮೇಲೆ ಬಿಸಿ ಮಾಡಿ ಆಮೇಲೆ ಕಲಿಸ್ಕೊಡ್ತೀನಿ ರೀ. ಈಗ ನೋಡ್ರಿಪ್ಪ, ಇಲ್ಲಿ ನಮ್ಮ ಮನೆ ಕಡೆಗೆ ಈಗ ಗಟ್ರ್ ಮಾಡಕ್ಕೆ ಬಂದಾರ್ರಿ. ರೋಡೆಲ್ಲ ಮತ್ತು ಅದನ್ನು ಅಗಲ ಮಾಡಿ ಗಟ್ರ್ ಮಾಡಿ ಹೋಗಕ್ಕೆ ಬಂದಾರ್ರಿ. ಪಾಪ ನಮ್ಮ ಮನೆ ಮಾಲಕ ಅಮ್ಮಾರು ಎಲ್ಲ ಹೂವಿನ ಗಿಡ, ದಾಸವಾಳ ಗಿಡ, ಆಮೇಲೆ ಮಲ್ಲಿಗೆ ಹೂವಿನ ಗಿಡ, ಮಾವಿನ ಹಣ್ಣಿನ ಗಿಡ ಎಲ್ಲ ಹಾಕ್ಯಾರ್ರಿ. ಈಗ ಅವನ್ನೆಲ್ಲ ಕೆಡುತ್ತಾರೇನ್ರಿ. ಯಾಕಂದ್ರೆ ಇಲ್ಲೇ ಇದ್ರೆ ನಮಗೆ ಕಿಟಕಿ ಕಾಣ್ತಲ್ರಿ. ಈ ಕಿಟಕಿ ಕಡೆಲ್ಲ ಐತ್ರಿ ಎಲ್ಲ ಗಿಡ ಅಲ್ಲೇ ಅದಾವ್ರಿ. ಅವನ್ನೆಲ್ಲ ಕೆಡವಾಕತ್ತಾರ ನೋಡ್ರಿಪ್ಪ ಈಗ ಗಟರ್ ಮಾಡೋ ಸಂಬಂಧ. ಅದೇನು ಇಲ್ಲೇ ಐತ್ರಿ ಬುಲ್ಡೋಸರ್ ಎಲ್ಲ ಗಿಡ ಕೆಡವಾಕತ್ತಾರ್ರಿ. ಇಲ್ಲಿ ಕಾಣಕತ್ತದ ನೋಡ್ರಿ, ಇದು ದಾಸವಾಳ ಗಿಡ ರೀ. ಇದ್ರ ಬಂದು ಸಂಜೆ ಮುಂದೆ ಗುಬ್ಬಿ ಗಿಬ್ಬಿ ಎಲ್ಲ ಕುಂದಿರ್ತದೆ. ಎಷ್ಟು ಚಂದ ಎಲ್ಲ ಕೆಡವಾಕತ್ತಾರ. ಮತ್ತೇನು ಮಾಡ್ಬೇಕ್ರಿ ಪಾಪ, ಗಟರ್ ಒಂದು ಮಾಡ್ಬೇಕಲ್ಲ. ಈಗ ಮಳೆಗಾಲ ಬಂತಂದ್ರೆ ಗಟರ್ ಎಲ್ಲ ಬ್ಲ್ಯಾಕ್ ಆಗಿಬಿಡ್ತಾವೆ. ಎಲ್ಲ ಹೊಂಟವ್ರಿ ಗಿಡ ಅದೇನ್ರಿ. ಇಲ್ಲಿ ನೋಡ್ರಿ ಏಕ ತೆಗ್ದಾರ ನೋಡ್ರಿ. ಆಳ್ಗಲ್ಲ ಬುಲ್ಡೋಸರ್ ಬಂದು ಅಷ್ಟು ಏಕ ತೆಗ್ದು ಹೋಗೈತ್ರಿ. ಅಲ್ಲದ ನೋಡ್ರಿ ಗಿಡ ಎಲ್ಲ ಕಡ್ದು ಹಾಕಿಬಿಟ್ರಿ ನೋಡ್ರಿ. ಮಾವಿನಕಾಯಿ ಗಿಡ ಎಷ್ಟು ದೊಡ್ಡದೈತ್ರಿ. ಇಲ್ಲೇ ಹಾಕಿದ್ರಿ ಅಮ್ಮಾರ. ಇನ್ನೇನು ಹೂ ಬಿಡ್ತಿದ್ವು ರೀ, ಎಲ್ಲ ಕಡ್ದು ಬಿಟ್ರಿ ನೋಡ್ರಿ. ಪಾಪ ಅಮ್ಮಾರು ಎಷ್ಟು ಬೇಜಾರು ಮಾಡ್ಕೊಂಡ್ರಿ ಅದು ಗಿಡ ಹೋಗಿದ್ದಕ್ಕೆ. ಇನ್ನು ಯಾವ ಗಿಡನ ಹಾಕೋದಿಲ್ವ ಅಂತಂದು ಅನ್ನಕತ್ತಾರ್ರಿ. ಇದೂ ಅವರು ಇಲ್ಲಿ ಹೊಸ್ದಾಗಿ ಮನೆ ಕಟ್ಟೋ ಮುಂದೆ ಒಂದು ಮನೆ ಇದ್ದಿದ್ದಿಲ್ಲ ಅಂತ ಅವಾಗ ಹಾಕ್ಯಾದ್ರ ಅಂತ ನೋಡ್ರಿ. ಇದು ಎಷ್ಟು ದೊಡ್ಡ ಮರ, ಎಷ್ಟು ದೊಡ್ಡದಾಗೈತೆ ನೋಡ್ರಿ ಇದು. ಹಾಂ ಈಗ ನೋಡ್ರಿಪ್ಪ, ನಾನು ಅರಿವಿ ಹೋಗೋದು ಹಾಕಿದ್ದಾರೆ ಅಷ್ಟು ಕಾರ್ಟೂನ್ ವಿಡಿಯೋ ಮಾಡಿ. ಆಮೇಲೆ ನೋಡ್ರಿ ಇಲ್ಲಿ ಈಗೂ ಜಳ ಭಾಳ ಐತ್ರಿ. ಎಲ್ಲಿ ಮಧ್ಯಾಹ್ನಕ್ಕೆ ಬರ್ತೈತೇನ್ರಿ ಮಳೆ, ಹೇಳಕ್ಕೆ ಬರಂಗಿಲ್ಲ ರೀ. ಅಜ್ಜ ಇಲ್ಲೆಲ್ಲ ಬೆಳಿಗ್ಗೆ ಹೋಗಿ ಕೊತ್ತಂಬರಿ, ಆಮೇಲೆ ಫ್ಲವರ್, ಬದ್ನಿಕಾಯಿ, ಸೌತೆಕಾಯಿ, ಮುಲ್ಲಂಗಿ ಗಡ್ಡಿ ಎಲ್ಲ ತೊಗೊಂಬಂದಾರ ನೋಡ್ರಿ ಹೋಗಿ. ಇಲ್ಲಿ ಒಳಗೇನು ಹಾಕ್ಯಾರ್ರಿ, ಗಜ್ಜರಿ, ಇವು ಬೆಂಡೆಕಾಯಿ ರೀ. ಇವನ್ನ ಇಲ್ಲಿಟ್ಟಾರ್ರಿ. ಕುಳ್ಳು ನೋಡ್ರಿ ಎಷ್ಟು ಬಡ್ದು ಸ್ಟಾಕ್ ಮಾಡ್ಯಾರ್ರಿ. ಈಗ ಮಳೆಗಾಲ ಅಲ್ರಿ, ಅವ್ರಿಗೆ ಒಲೆ ಹೊಚ್ಚಕ್ಕೆ ಬೇಕಂತಂದು ಹೇಳಿ ಇವನ್ನ ಎರಡೆರಡು ಇಟ್ಟು ನೀರು ಕಾಸ್ಕೊತಾರಲ್ಲಿ. ಇದು ದನ ಕಟ್ತಾರಲ್ರಿ, ಇದ್ರೊಳಗೆ ಇದು ಐತ್ರಿ ಒಲೆ. ಆ ಒಲೆಯಾಗ ನೀರು ಕಾಸ್ಕೊತಾರೆ ನೋಡ್ರಿ. ಎಷ್ಟು ದೊಡ್ಡ ಬಡ್ದಾರ ನೋಡ್ರಿ ಕುಳ್ಳು. 3 hours later. ನಸ್ರನ ಏನು ಆರಾಮ್ ಕುತ್ಕೊಂಡ್ರಿ?
ನೆಗಡಿ ಬಿಡ ಇವ ಎಲ್ಲಾರ್ಗು ನೆಗಡಿ ನಿಂಗೆ ನೆಗಡಿ ಆಗೈತೇನ ಬಳ್ಳ ಚಮರ್ತಿ ಅಂದ್ಬಿಡ ನೆಗಡಿ ಹೋಗತ್ತೆ ಕಾರ್ಪುಡಿ ಜಾಸ್ತಿ ಹಾಕಿ ಹಾಯಿ ಗುಡ್ಕೊಂತ ತಿಂದ್ವಿ ಅಂದ್ರೆ ನೆಗಡಿ ಹೇಳ್ದ ಕೇಳ್ದ ಓಡೋಕತ್ತೆ ಅದ ಅದಕ್ಕೆ ಟ್ರೀಟ್ಮೆಂಟ್ ನಜ್ವಾ ನಿನ್ನ ಮಗಳು ಏನು ಮಾಡಕತ್ತಾವ ಮುದ್ದು ಕೊಡಕತ್ತಾವನ ಮುದ್ದು ಕೊಡಕತ್ತಾವ ನಿನಗೆ ಏನ್ವಾ ಇರಮ್ಮ ಅಯ್ಯೋ ತಿನ್ನಿಸ್ಬೇಡ ಇವ ಅದಕ್ಕೆ ಹಾಕಿದನದ ಅದು ಒಯ್ದ್ರೆ ಮಣ್ಣು ತಿನ್ನ ಬಿಡ್ತಾವನ ಹೌದಾ ಏನಮ್ಮ ಆ ಗೊಂಬಿ ತಗೊಂಡ್ ಮಣ್ಣು ತಿನ್ನ ಬಿಡ್ತೀಯ ತಿನ್ನಿಸ್ಬೇಡ ಅನ್ನಸ್ಬಾ ಆಕಿ ನೋಡ್ಕೊಂತೀರ ಆಕಿ ತಿನ್ನಿಸ್ಬೇಡ ಒಂದು ಸ್ವಲ್ಪ ಖಾರ ಹಾಕಿಬಿಡ ಆಕಿ ಎಲ್ಲಿ ತಿಂತೋಡ ನೋಡ್ಕೊಂತ ಇದ್ದ ಖಾರ ತಿಂತ ಅನ್ನ ಬಿಡ್ತಾಳ ನಮ್ಮ ಸಾನೆ ಹಂಗ ಮಾಡ್ತದ್ಲೆ ಅವ್ ನೋಡ್ತಿದ್ದಿಲ್ಲ ಹೆಂಗ ತಿಂತದ್ಲ ಹೆಂಗ್ ಮಾಡ್ತದ ಬೇಡವಾ ತಿನ್ನಿಸ್ಬಂದು ನೋಡ್ಕೊಂತ ಇರ ಒಂದು ಪಡ್ಡು ಅಂದ್ ಕೊಡಾಕಿ ಕೈಗೆ ಅಂದ್ರೆ ಬಿಡ್ತಾಳ ಆಕಿಗಲ್ಲ ನಿನ್ನ ಮಗಳಿಗೆ ಕೊಡ ಸಣ್ಣ ಏನು ಮಾಡಕತ್ತೀವ ಏನು ಸ್ಪೆಷಲ್ ಏನಿವತ್ತೆ ಪಪ್ಪ ಮನ್ಯಾಗ ಅದಾರ ಅಂತೇಳಿ ಚಿಕನ್ ಮಾಡಕತ್ತೀರಿ ಚಲೋ ಆಯ್ತು ಬಿಡುವ ಚಿಕನ್ ಮಸ್ತ್ ನಾವು ಮಾಡಿದ್ವಿ ಮೊನ್ನೆ ಅರ್ಧ ಕೆಜಿ ತೊಗೊಂಬಂದೆ ಗ್ರೇವಿ ಚಲೋ ಆಗಿತ್ತು ಗ್ರೇವಿ ಮಸ್ತ್ ಆಗಿತ್ತು ಸಣ್ಣ ಅದು ಚಲೋ ಆಗಿತ್ತು ಭಾರಿ ಟೇಸ್ಟ್ ಆಗಿತ್ತು ಅದು ಸಣ್ಣ ನಿನಗೆ ನಿನ್ನೆ ರಾತ್ರಿ ಫೋನ್ ಹಚ್ಚಿದ್ರು ಮೊನ್ನೆ ನೀ ಸೀರೆ ಉಟ್ಕೊಂತಿದ್ದಲ್ಲ ಖಾರ ಸೀರೆ ಕೊಟ್ಟು ಕಳ್ಸಿದ್ರಲ್ಲ ಏನು ಸಣ್ಣಗೆ ಮಸ್ತ್ ಆಗೈತಿ ಸೀರೆ ಭಾಳ ಚಂದ ಆಗೈತಿ ಅಂತ ಹೇಳಿ ನಮ್ಗೆ ಫೋನ್ ಹಚ್ಚಿದ್ರೆ ಭಾಳ ಮಸ್ತ್ ಆಗಿತ್ತು ಅಂತ ನಿನಗೆ ಸೀರೆ ನಿಮ್ಮ ಮಮ್ಮಿಕಿನ ನಿನಗೆ ಭಾಳ ಚಂದ ಆಗಿತ್ತು ಅಂತ ಸೀರೆ ಎಷ್ಟು ಚಂದ ಕಾಣಕತ್ತಾಳ ಆಕಿ ಮಗಳು ಅಂತಂದು ಹೇಳಿ ಭಾಳ ಖುಷಿ ಆದ್ರೆ ಅವ್ರು ಆ ಸೀರೆ ಉಟ್ಕೊಂಡದ್ ನೋಡಿ ಎಲ್ಲರೂ ಹಬ್ಬದ ದಿನ ಉಟ್ಕೋಬೇಕಾಯ್ತು ಆಕೆ ಅದನ್ನ ಇಲ್ರಿ ಹಬ್ಬದ ದಿನ ಉಟ್ಕೋಕೆ ಅಲ್ಲಿ ಕೆಲಸ ಮಾಡಾಗಿರ್ತಾರಲ್ಲ ಆಕೆ ಮತ್ತೆ ಮರನೇ ದಿನ ನಾನು ಉಟ್ಕೊಂಡ ಫೋಟೋ ಕಳಿಸ್ತೀನಿ ತಗ ಅಂತಂದು ಹೇಳಿದ್ರಿ ಅವ್ರು ಅಂದೆ ಭಾಳ ಚಂದ ಕಾಣಕತ್ತೈತಿ ಬಿಡು ಹುಡುಗಿ ಕರ್ಕೊ ಬೋಲ್ರಿತೇವನ ಖುಷಿ ಆದ್ರು ಬಿಡು ಅವ್ರು ಅಪ್ಪ ನಾವು ಹೋಗಿ ಬರ್ತಿತ್ತವ ನೀವು ಅಲ್ಲಿ ಮ್ಯಾಲೆ ಕುಂತಿದ್ರಿ ನಾವು ಭಾಳ ತೆಗಿತ್ತು ಬಂದೆ ನಸರನ್ ಬಿಡ್ಲೇ ಇಲ್ಲ ಕುಂದ್ರ ಅಂದ್ಲ ಇಲ್ಲೇ ಕುಂತ್ಬಿಟ್ಟಿದ್ವಿ ನಾವು ಗಾಳಿಗೆ ಬೇಡವಾಪ ಅಲ್ಲಿ ಕುಡ್ದು ಬಂದೆ ನೀ ಏನೋ ಮಾಡಕತ್ತಿ ಕೆಲಸ ಜೋರ್ ಐತಿ ಮದ್ವಿ ಹತ್ರ ಬಂತ ನಮ್ಮ ಮಗಳದ ಪೇಂಟ್ ಹಚ್ಚದಾತ ಇದೆ ಬೆಡ್ರೂಮ್ ಅಷ್ಟ ಹಚ್ಚಿರನ ಇನ್ನು ಅಡುಗೆ ಮನೆ ಇದು ಹಾಲು ಹಚ್ಬೇಕಲ್ಲ ಬಾಬಾ ಇವತ್ತೇನ ಎಲ್ಲೇ ಹೋಗಿದ್ರನ ನಾಳೆ ಶುರು ಮಾಡೋಂತಾರೆ ಅದಿಲ್ಲಪ್ಪ ಇನ್ನೊಂದು ತಿಂಗಳು ಉಳಿತೇನ ಇವತ್ತಿಗೆ ಒಂದು ತಿಂಗಳಲ್ಲಿ ಒಲಿಮ ಇಲ್ಲಪ್ಪ ಹೋಗ್ತೀನಿ 8 ಗಂಟೆ ಆ ಟೈಮ್ ಬರ್ತೀನಿ ತಗ ನಾ ಮತ್ತೆ ನಾಳೆ ಅದ ಹಾಂ ಇಲ್ಲ ಓಕೆ ಸಾನಿಯಾ ತೊಗೊಂಬಂದೆ ತತ್ತಿನ ಇಲ್ಲದ ಇಲ್ಲ ಅವನು ಆಮ್ಲೆಟ್ ಹಾಕ್ಬೇಕೇನ ಪಲ್ಯ ಮಾಡ್ಬೇಕಾ ಆಮ್ಲೆಟ್ ಹಾಕ್ಬೇಕಾ ನಿನಗೆ ತಮ್ಮನ ಉಳ್ಳಾಗಡ್ಡಿ ಹಾಕ್ಬೇಕಾ ಬೇಡ ಹೆಚ್ಚು ಸಾನಿಯಾ ಉಳ್ಳಾಗಡ್ಡಿ ಸಣ್ಣಗ ಕೊತ್ತಂಬರಿ ಐತೆ ನೋಡಿ ಕೊತ್ತಂಬರಿ ಹೆಚ್ಚೆ ಹಾಕ್ತೇನೆ ಅದನ್ಯಾಕೆ ತೊಗೊಂಬಂದ್ರಿ ಮತ್ತೆ ಈಗ ಊಟ ಮಾಡೋ ಟೈಮ್ನಾಗ ಸೊ ಫೈನಲ್ ಇವಾಗ ನಮ್ಮ ಸಾನಿಯಾ ನೋಡ್ರಿ ಆಮ್ಲೆಟ್ ಹಾಕಿದ್ಲ ರೀ ಇದು ತಮ್ಮನಾಗ ನಿನಗೆ ಏನು ತಮ್ಮನ ಅದ ಬಿಸಿ ಐತೆ ತಾಟ ಯಾಕೆ ಹಿಡ್ಕೊಂತಿ ಅದನ್ನ ತಡಿ ನಾನು ಅನ್ನ ಹಾಕಿ ಕೊಡ್ತೀನಿ ಸ್ವಲ್ಪ ಪುರ್ಸತ್ ಮಾಡು ಸಾನಿಯಾ ನೀ ಹಾಕೊಳಗತ್ತೆ ಇವಾಗ ನೀ ಈ ಉಳ್ಳಾಗಡ್ಡಿ ಹಾಕೊಂಡಿಲ್ಲ ಕೊತ್ತಂಬರಿನ ಹಾಕ್ಬೇಕಾಯ್ತು ಇನ್ನೂ ಟೇಸ್ಟ್ ಆಗ್ತದವು ಆಮ್ಲೆಟ್ ಹಾಂ ಸ್ವಲ್ಪ ಸಣ್ಣ ನೋಡಿ ಕೊತ್ತಂಬರಿ ಭಾಳ ಇತ್ತು ಇವತ್ತು ಕೊಟ್ಟಿದ್ರ ಅಜ್ಜ ಕೊತ್ತಂಬರಿ ಆಮೇಲೆ ಬೀನ್ಸ್ ಎಲ್ಲ ಕೊಟ್ಟಿದ್ರು ನೀನು ಬೇಡ ಅಂದ್ರೆ ಬೇಡ ತಗೋ ನಾ ಹಾಕ್ಕೊತೀನಿ ಸಣ್ಣಗೆ ಹೆಚ್ಚಾಕಿ ನಿಂಗೆ ಅನ್ನ ಹಾಕಿ ಕೊಡ್ಲಾ ಈಗ ನೋಡ್ರಿ ಫ್ರೆಂಡ್ಸ ನಮ್ದಂತೂ ಊಟ ಆತ್ರಿ ಇವಾಗ ಮುಕ್ಕೊಳ್ಳೋದಂದ್ರೆ ನಮ್ಮ ಸಾನಿಯಾ ಕಸ ಹೊರತು ಹಾಸ್ತಾಳ್ರಿ ನಾನು ಇದ್ದದೊಂದು ಸ್ವಲ್ಪ ಬಾಂಡೆ ತಿಕ್ಕಿಟ್ಬಿಡ್ತೀನಿ ರೀ ರಾತ್ರಿನ ತಿಕ್ಕಿಟ್ಬಿಡ್ತೀನಿ ರೀ ನಾ ಬಾಂಡೆ ಅದು ಮತ್ತೆ ಬೆಳಗ್ಗೆ ಆಗಂಗಿಲ್ಲ ಅಂತಂದು ಹೇಳಿ ಈಗ ಅಷ್ಟು ಬಾಂಡೆ ತಿಕ್ಕೊಂಡ್ರಿ ಮತ್ತು ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಸಪ್ಲಿಯನ್ ಮದುವೆ ಒಂಥರ ಹತ್ತಿರ ಬರಾಕತ್ತೈತ್ರಿ ನಮಗಂತೂ ಭಾಳ ಖುಷಿ ಆಗತ್ತೈತ್ರಿ ಖುಷಿ ಅಷ್ಟು ಆಗತ್ತೈತಿ ಅಷ್ಟು ದುಃಖನ ಆಗಕತ್ತೈತ್ರಿ ಈಗ ಒಂದು ತಿಂಗಳು ಅನ್ನೋದು ಎಷ್ಟು ರೀ ಈಗ ಕಣ್ಣು ಮುಚ್ಕೊಂಡು ತೆಗೆದ್ರೆ ಒಂದು ತಿಂಗಳು ಬಂದಾಗ್ಬಿಡ್ತೈತೆ ರೀ ಮುಂದಿನ ತಿಂಗಳು 19ಕ್ಕೆ 20ಕ್ಕೆ ಇರೋದ್ರಿ ಮದುವೆ ಹಾಗಾಗಿ ಮನೆಯೆಲ್ಲ ನಮ್ಮ ಬಾಬಾ ಅದೆಲ್ಲ ಸಾರ್ಸಾಕತ್ತೈತೆ ರೀ ಆಮೇಲೆ ಎಲ್ಲ ಇಲ್ಲೇ ತಾಜ್ ನಗರದೊಳಗನ ಅರ್ಶನ ಅದನ್ನೆಲ್ಲ ಸಮೀಪನ ಆಗ್ತೈತಿ ಹೌದಿಲ್ಲ ಹಿಂಗ್ ಹೋಗೋದು ಮತ್ತೆ ಸ್ಟೇಟ್ ಅಲ್ಲಿ ತಳಗಿನ ಮನೆ ಕಡೆನ ಮಾಡ್ಬೇಕಂತಂದು ಹೇಳಿದ್ರೆ ಅಲ್ಲೇನ 3 ಅರ್ಶನ ಹಾಕವಂತ್ರಿ ಮತ್ತು ಹಂಗೆ 3 ಅರ್ಶನ ಬೇಡವಾ ಇಲ್ಲೇ ಇವ್ರ ಮನೇಲಿಂತ್ರ ಇಲ್ಲೇ ಹಾಲ್ನ ಐತಿಲ್ರಿ ತಾಜ್ ನಗರದೊಳಗೆ ಅಲ್ಲಿ ಇಡಕ್ಕದ ರೀ ಮದುವಿನ ಮತ್ತು ಇಲ್ಲೇ ಮನೆ ಕಡೆ ಅರ್ಶನ ಮುಗಿಸ್ಕೊಂಡು ತಾಜ್ ನಗರದ ಹಾಲಿಗೆ ಹೋಗೋಕೆ ಸಮೀಪ ಆಕತಿ ಇಲ್ಲೇ ಎಲ್ಲ ಇಲ್ಲೇ ಅರ್ಶನದ ಇಡೋಣ ಅಂತಂದು ಹೇಳ್ಯಾರ ಈಗ ಇಲ್ಲೇ ತಾಜ್ ನಗರದೊಳಗೆ ರೀ ನಮ್ಮ ಬಾಬರ ಮನೆ ಕಡೆ ಎಷ್ಟು ತಾರೀಕು ಮಮ್ಮಿ
ಇವತ್ತು ಎಷ್ಟೈತೇನೋ ಗೊತ್ತಿಲ್ಲವ, ನನಗೆ ಲಕ್ಷ್ಯ ಇಲ್ಲ ಅಷ್ಟೇ. ನಾವು ಹುಡುಗರಿಗೆ ನಮ್ಮ ಸಾನಿ ಏನು ಅನ್ನಕತ್ತಾಳ್ರಿ, ಇದು ಮೊನ್ನೆ ಇವನ್ ತೊಗೊಂಬಂದಿವಲ್ರಿಪ್ಪ, ಏನರ ಸಾಫ್ಟ್ ಸಿಲ್ಕ್ ಸೀರೆ ರೀ, ಆ ಸೇಲ್ ಇದ್ದಾಗ ಆ ಸೀರೆ ತೊಗೊಂಬಂದೀವಿ. ಮತ್ತು ಅವ್ರ ನಸರನಕ್ಕ ಮತ್ತು ಸಣ್ಣ ಅದೇನೋ ಹೇಳಿದ್ರಂತ, ಅದ್ರಲಿಂತ್ರ ಮಸ್ತ್ ಲಂಗ ಬ್ಲೌಸ್ ಹಾಕವು, ಹೊಲಿಸ್ಕೊರಿ ಮಸ್ತ್ ಕಾಣ್ತಾವ, ಅದಕ್ಕೊಂದು ಓಡ್ನಿ ತೊಗೊಂಬಂದ್ಬಿಟ್ರೆ ಭಾಳ ಮಸ್ತ್ ಕಾಣ್ತಾವ ಅಂತಂದು ಹೇಳ್ಯಾರಂತ್ರಿ. ಈಗ ನೋಡೋಣ್ರಿ ನಮ್ಮ ಸಾನಿಯ ಏನು ಡ್ರೆಸ್ ತೊಗೊತೋಳು ಅಥವಾ, ಯಾಕಂದ್ರೆ ರಂಜಾನ್ ಹಬ್ಬಕ್ಕೆ ತೊಗೊರ್ಲಿಲ್ಲ ರೀ ಆಕೆಗೆ ತೊಗೊರ್ಲಿ ಅಂತಂದು ಹೇಳಿ ನಮಗೆ ಒಬ್ಬರು ಸಬ್ಸ್ಕ್ರೈಬರ್ ದುಡ್ಡು ಹಾಕಿದ್ರಿ. ಆಮೇಲೆ ಆಕೆ ತೊಗೊರ್ಲಿಲ್ಲ ರೀ, ಅದಕ್ಕೆ ಈಗ ಮದುವೆಗೆ ಏನು ತೊಗೋಬೇಕು ಬಿಡ್ರಿ ಆಕೆಗೆ 2 ಜೋಡಿ. ಯಾಕಂದ್ರೆ ನನಗೆ ಆರೆಂಜ್ ಡ್ರೆಸ್ ತಗೋಬೇಕು, ಬಣ್ಣ ಹಚ್ಚಕ್ಕೆ ಅದಕ್ಕೆ ಹಾಗಾಗಿ ಅದನ್ನೊಂದು ಹೊಲೆ ಕೊಡ್ತೀನಿ ರೀ. ಮತ್ತೊಂದು ತೊಗೊಳೋದಾತಂದ್ರೆ ಹೊಸ ಡ್ರೆಸ್ಸನ್ನು ತೊಗೊತೀನಿ ರೀ. ಅದ್ರೊಳಗಂತೂ ಮಸ್ತ್ ಕುಂದಿರ್ತಾವಂತ್ರಿ. ನಮ್ಮ ನಸರಿನ ನಮ್ಮ ಈಕೆ ಸಣ್ಣ ಅದೆಲ್ಲರೂ ಹೇಳಿದ್ರಿ ಚಂದ ಕಾಣ್ತಾವ ಚಚ್ಚೆ ಅಂತೇಳಿ. ನೋಡೋಣ್ರಿ ಅದ್ರಾಗ ಒಂದು ಹೊಲಿಸ್ತೇನೆ ರೀ. ಸೊ ಇವಾಗಂತೂ ಒಂದೊಂದು ಮಾಡ್ಕೊತ ಬಂದಿವಪ್ಪ ಅಂದ್ರೆ ಅಲ್ಲಿಗೆ ಅಂದ್ರೆ ಬರ್ತತ್ರಿ ಲಗು ಏನೇನು ಎಲ್ಲ ಇದು ಮನೆ ಸಾರಿಸಿದಪ್ಪ ಅಂದ್ರೆ ಲಗ್ನ ಪತ್ರ ಪ್ರಿಂಟ್ ಮಾಡೋದು, ಆಮೇಲೆ ಇವು ಕೆಲಸ ಈಗ ಮನೆ ಸಾರ್ಸೋದು ಒಂದ ನೋಡತ್ತಾರೆ. ಆಮೇಲೆ ಹಿಂದಿಲಿಂತ್ರ ಎಲ್ಲ ಕೆಲಸ ಸ್ಟಾರ್ಟ್ ಆಗಿಬಿಡ್ತಾವ್ರಿ ಮದುವೆ ಇವು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ. ಓಕೆ ಟೇಕ್ ಕೇರ್ ಬಾಯ್.